ಹಿಂದೆ ಚೀಫ್ ಮಿನಿಸ್ಟರ್ ಇರುವಾಗ ಮಾಡಿದ್ದು. ಕೇಳಮ್ಮ ತಾಯಿ, ನಾನು ಕರೆಕ್ಟಾಗಿ ಹೇಳ್ತೀನಿ. 2008ರಿಂದ 2013 ಇದ್ದಾಗ ಮುಖ್ಯಮಂತ್ರಿಗಳು 2010 ಏನೋ ಇರಬೇಕು ಅಂತ ಅನ್ಸುತ್ತೆ. 2010 10-11 ಇರಬೇಕು. ಆಗ 2 ರೂಪಾಯಿ ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ 4 ರೂಪಾಯಿ ಮಾಡಿದೆ. 2016ರಲ್ಲಿ 5 ರೂಪಾಯಿ ಮಾಡಿದೆ. ಅಲ್ಲಿಂದ ಆಚೆಗೆ ಹೆಚ್ಚಾಗಲಿಲ್ಲ. ನಾವು ಅದಕ್ಕೆ ಮ್ಯಾನಿಫೆಸ್ಟೋನಲ್ಲಿ 7 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದು. ಕೂತ್ಗಳಿಯಪ್ಪ, ಸುಮ್ಮನೆ ಗೊತ್ತಿಲ್ಲ ಏನೋ ಮಾತಾಡೋದು. ನೀವು ಬಂದೇ ಇರಲಿಲ್ಲ, ಕೇಸು ಕೃಪಾದಲ್ಲಿ ಇದ್ರಿ, ನೀವು ಗೊತ್ತಾಗಲ್ಲ ನಿಮಗೆ. ಉತ್ಪಾದಕರಿಗೆ ಅಂತ ಆಮೇಲೆ ಮುಖ್ಯಮಂತ್ರಿಗಳೇ 700 ಕೋಟಿ ರೂಪಾಯಿ ಹಾಲು ಉತ್ಪಾದಕರು ಬಾಕಿ ಕೊಟ್ಟಿಲ್ಲ ಇನ್ನು. ನೀವು ಎಷ್ಟು ಬಿಟ್ಬಿಟ್ಟು ಹೋಗಿದ್ರಿ ಅಂತ ಗೊತ್ತಾ ನಿಮ್ಗೆ? ಅಲ್ಲ, ನೀವು ಎಷ್ಟು ಬಿಟ್ಟಿದ್ರಿ ಅಂತ ಗೊತ್ತಾ? ಬಾಕಿ ಎಷ್ಟು ಬಿಟ್ಬಿಟ್ಟು ಹೋಗಿದ್ರಿ ಅಂತ ಗೊತ್ತಿಲ್ಲ. ಕೇಳಿ 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 2019-20ರಲ್ಲಿ 55 ರೂಪಾಯಿ, 55 ಕೋಟಿ. 2020-21ರಲ್ಲಿ 106 ಕೋಟಿ. 21-22ರಲ್ಲಿ 130 ಕೋಟಿ. 22-23ರಲ್ಲಿ 209 ಕೋಟಿ. ಒಟ್ಟು 600 ಕೋಟಿ ರೂಪಾಯಿಗಳನ್ನು ನೀವು ಬಿಟ್ಟೋಗಿದ್ರಿ. ಒಟ್ಟು 5 ವರ್ಷದ 4 ವರ್ಷದಲ್ಲೂ ಕೂಡ ಬಿಟ್ಟೋಗಿದ್ರಿ. ಅದನ್ನ ನಾವು ಬಂದ ಮೇಲೆ ತೀರಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇನ್ನು ಬಾಕಿ ಕೊಡ್ಬೇಕಾಗಿರೋದೆಲ್ಲ ಕೊಡ್ತೀವಿ. ನೀವು 5 ವರ್ಷ 1 ರೂಪಾಯಿ ಕೊಡ್ಲಿಲ್ವಲ್ರಿ? ಇಷ್ಟೆಲ್ಲ ಉಳಿಸಿದ್ರಲ್ರಿ. 7,40,000 ಸಾಲ ತೀರ್ಸೋಗಿ, ಸಾಲ ಬಿಡಬೇಡಿ, ಎಲ್ಲ ವರ್ಷ ಸಾಲ ಇಟ್ಕೊಂಡು ಸುಮ್ಮನೆ ಮಾತಾಡೋದು. 4 ವರ್ಷ ರೊಕ್ಕ ಕೊಡೋರಂಗ ಸುಮಾರು 8,14,000 ರೈತರು ಇದರ ಹಾಲು ಉತ್ಪಾದಕರು ಇದರ ಉಪಯೋಗ ಪಡೀತಾ ಇದ್ದಾರೆ. 8,14,000. ದಯಮಾಡಿ ಎಲ್ಲ ಬರ್ಕಳ್ರಿ ನಾರಾಯಣ ಸ್ವಾಮಿ. ನೋಡಿ, ಭಾರತಿ ಶೆಟ್ಟಿ ಅವ್ರು ಬರ್ಕತಾ ಇದ್ದಾರೆ. ಅಲ್ಲ, ರವಿಕುಮಾರ್ ಯಾಕೆ ಬರ್ಕಳ್ರಿ ನೀವು? ನಾವು ಹೇಳೋದನ್ನು ಕೇಳಿ ರವಿಕುಮಾರ್ ಬೇರೆ ಮುಖ್ಯಮಂತ್ರಿಗಳೇ, ಒಂದು ಬೇಜಾರು ಅಂತ ಹೇಳಿದ್ರೆ ನೀವೆಲ್ಲ ಹೇಳ್ತೀರಿ, ಸಭಾಪತಿಗಳು ಹೇಳ್ತಾರೆ ಬರೀರಿ ಬರೀರಿ ಬರ್ಕೊಳ್ಳಿ ಅಂತ. ನಾವು ಬರ್ಕೊಳ್ಳೋದು ಕಳೆದ ವರ್ಷದಿಂದ ಬರ್ಕೊಳ್ಳೋದು ಉತ್ತರ ಹೇಳೋದು ನೀವು ಹೇಳ್ತೀರಿ ಪಟ್ಟ ಅಂತ ಹೋಗ್ಬಿಡ್ತೀರಿ. ನಮ್ಮ ಮಾತನ್ನು ಕೇಳಿಕೆ ಇಲ್ಲ. ನೀವು ಹೊರಗೆ ಹೋಗ್ತೀರಿ. ನಾನು ಬೆಳಗ್ಗೆ ಹೇಳಿದ್ದೆ ವಿರೋಧ ಪಕ್ಷ ಕಳೆದ ಬಾರಿ ನೀವು ಹೇಳಿದ್ದನ್ನು ಇವತ್ತು ನೋಡಿ 5-6 ಪೇಜ್ ಬರ್ತಿದ್ದೇನೆ ಸಭಾಪತಿಗಳು ನೋಡಿ, ಎಲ್ಲ ಬರೆದು ಕೂತಿದ್ದೇನೆ. ನಿಮ್ಗೆ ಉತ್ತರ ಕೊಟ್ಟು ಹೋಗ್ತಾರೆ. ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರನೇ 1,500 ಕೋಟಿ ರೂಪಾಯಿಗಳನ್ನು ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಕೊಡಲಿಕ್ಕೆ ಇಟ್ಟಿದ್ದೇವೆ. ನೀವೆಷ್ಟು ಇಟ್ಟಿದ್ರಿ ಅಂತ ಹೇಳ? 22-23ರಲ್ಲಿ ನಿಮ್ದಷ್ಟೇ ಹೇಳ್ಬಿಡಿ ಸಾಕು. ನಿಮ್ದಷ್ಟೇ ಹೇಳ್ಬಿಡಿ, ನಮ್ದಷ್ಟೇ ಹೇಳ್ಬಿಡಿ, ಮತ್ತೆಲ್ಲರೂ ಹೇಳ್ತಾರೆ. 22-23ರಲ್ಲಿ 1,147 ಕೋಟಿ. 22-23ರಲ್ಲಿ 23-24ರಲ್ಲಿ 1,168 ಕೋಟಿ. 24-25ರಲ್ಲಿ 1,499 ಕೋಟಿ. ಮುಂದಿನ ವರ್ಷಕ್ಕೆ 1,500 ಕೋಟಿ. ನಾವು ಏನೇನು ಬಾಕಿ ನೀವು 600 ಕೋಟಿ ಬಿಟ್ಟೋಗಿದ್ರಲ್ಲ, 600 ಕೋಟಿನೂ ಚುತ್ತ ಮಾಡ್ತೀವಿ.